ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಹಿಂದೂ ಸಮಾಜದ ಐಕ್ಯತೆ ಹಾಗೂ ಸನಾತನ ಧರ್ಮದ ಶಕ್ತಿಯ ಅನಾವರಣಕ್ಕಾಗಿ ಜೂನ್ 7ರಂದು ಶಿಡ್ಲಘಟ್ಟ ತಾಲೂಕಿನಲ್ಲಿ ಬೃಹತ್ ಶ್ರೀರಾಮ ಶೋಭಾಯಾತ್ರೆ ಆಯೋಜನೆ ಮಾಡಲಾಗಿದೆ ಅಂತ ಶ್ರೀರಾಮ ಶೋಭಾಯಾತ್ರೆ ಆಚರಣಾ ಟ್ರಸ್ಟ್ ಅಧ್ಯಕ್ಷ ಬಿ ವೆಂಕಟೇಶ್ ತಿಳಿಸಿದ್ದಾರೆ. ನಗರದ ಕೋಟೆಯ ಶ್ರೀರಾಮ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಕರಪತ್ರ ಬಿಡುಗಡೆ ಮಾಡಿದ ಬಳಿಕ ಮಾತನಾಡಿದರು. ಹಿಂದೂ ನಾವೆಲ್ಲ ಒಂದು ಎಂಬುದು ಕೇವಲ ಮಾತಾಗದೆ ಅದನ್ನ ಆಚರಣೆಯಲ್ಲೂ ಕೂಡ ತೋರಿಸಬೇಕು. ಆ ನಿಟ್ಟಿನಲ್ಲಿ ನಡೆಯುತ್ತಿರುವ ಶೋಭಾಯಾತ್ರೆಯಲ್ಲಿ ಸುಮಾರು 10,000ಕ್ಕೂ ಅಧಿಕ ಹಿಂದೂಗಳು ಭಾಗವಹಿಸುವ ನಿರೀಕ್ಷೆ ಇದೆ ಎಂದಿದ್ದಾರೆ. ಸನಾತನ ಧರ್ಮವನ್ನ ಉಳಿಸಿ ಅದರ ಶಕ್ತಿಯನ್ನ ಅನಾವರಣಗೊಳಿಸುವುದು ನಮ್ಮ ಆಶಯ. ಈ ಕಾರ್ಯಕ್ರಮದಲ್ಲಿ ಜಾತಿ ಮತ್ತು ಪಕ್ಷ ರಾಜಕಾರಣಕ್ಕೆ ಅವಕಾಶವಿಲ್ಲ. ಹಿಂದೂ ಸಮಾಜವನ್ನ ಗಟ್ಟಿಗೊಳಿಸುವ ಉದ್ದೇಶದಿಂದ ನಡೆಯುತ್ತಿರುವ ಈ ಶೋಭಾಯಾತ್ರೆಯಲ್ಲಿ ಸಮಸ್ತ ಹಿಂದೂಗಳು ಭಾಗವಹಿಸಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಸಂಪ್ರದಾಯದಂತೆ ಹನುಮಂತಪುರ ಗೇಟ್ ಬಳಿಯ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಶೋಭಾಯಾತ್ರೆಗೆ ಚಾಲನೆ ದೊರೆಯಲಿದ್ದು, ಅಲ್ಲಿಂದ ಶಿಡ್ಲಘಟ್ಟ ನಗರದ ಸಾರಿಗೆ ಬಸ್ ನಿಲ್ದಾಣದವರೆಗೆ ಮೆರವಣಿಗೆ ನಡೆಯಲಿದೆ. ಬಳಿಕ ವೆಂಕಟೇಶ್ವರ ಚಿತ್ರಮಂದಿರದ ಬಳಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಕಾರ್ಯಕ್ರಮಕ್ಕೆ ಈಗಾಗಲೇ ಕನ್ನಡ ಪರ, ರೈತರ ಪರ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮತ್ತು ಮುಖಂಡರು ಬೆಂಬಲ ವ್ಯಕ್ತಪಡಿಸಿದ್ದು, ಪಕ್ಷಾತೀತ ಹಾಗೂ ಜಾತ್ಯತೀತವಾಗಿ ನಡೆಯುವ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸುವಂತೆ ಮನವಿ ಮಾಡಿದ್ದಾರೆ. ಸಮಸ್ತ ಹಿಂದೂಗಳು ಎಲ್ಲ ನಮಗೆ ಮುಖ್ಯ ಅತಿಥಿಗಳು. ಆ ಕಾರ್ಯಕ್ರಮಕ್ಕೆ ಯಾರು ಮುಖ್ಯ ಅತಿಥಿಗಳು ಅಂತ ಏನೂ ಇಲ್ಲ, ಎಲ್ಲರೂ ಮುಖ್ಯ ಅತಿಥಿಗಳು. ನಮಗೆ ಎಲ್ಲಿಂದ ಎಲ್ಲಿ ಆಯೋಜನೆ ಮಾಡಿದ್ದೀರಾ? ಪ್ರತಿ ವರ್ಷದಂತೆ ಹನುಮಂತಪುರದಿಂದ ಶಿಡ್ಲಘಟ್ಟದ ಬಸ್ ಸ್ಟ್ಯಾಂಡ್ವರೆಗೂ ಮೆರವಣಿಗೆ ಇರುತ್ತೆ. ನಂತರ ಶ್ರೀ ವೆಂಕಟೇಶ್ವರ ಚಿತ್ರಮಂದಿರದ ಮುಂದೆ ವೇದಿಕೆಯ ಕಾರ್ಯಕ್ರಮ ಇರುತ್ತೆ. ಸುಮಾರು ಒಂದು 10,000 ಒಳಗೆ ಸೇರ್ಬೋದು. ಯಾಕಂದರೆ ನಮ್ಮ ಹಿಂದೂಗಳು 10,000 ಎಷ್ಟು ಸೇರಿದ್ರು ನಮ್ಗೆ ಒಳ್ಳೆಯದೇ. ಯಾಕಂದರೆ ಇಂಥ ಕಾರ್ಯಕ್ರಮಗಳಾಗ್ತಾ ಇರಬೇಕು ನಮ್ಮ ಹಿಂದೂ ಸಮಾಜದಲ್ಲಿ. ನಮ್ಮ ಹಿಂದೂ ಸಮಾಜನ ಗಟ್ಟಿ ಮಾಡಬೇಕು ನಾವೆಲ್ಲ. ಆ ನಿಟ್ಟಿನಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಎಲ್ಲ ಸಮಸ್ತ ಹಿಂದೂ ಬಂಧುಗಳು ಈ ಕಾರ್ಯಕ್ರಮ ಕೈ ಜೋಡಿಸಬೇಕಾಗಿ ಮತ್ತೊಮ್ಮೆ ವಿನಂತಿಸ್ಕೊತಾ ಇದ್ವಿ. ಸಂಘಟನೆಗಳು ನೇತೃತ್ವ ವಹಿಸುತ್ತೆ ಸರ್ ಈ ಶೋಭಾಯಾತ್ರೆಗೆ. ಈ ಶೋಭಾಯಾತ್ರೆಗೆ ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು ಹಾಗೂ ಇರುವಂತಹ ಎಲ್ಲ ಸಂಘಟನೆಗಳು, ಯಾವ್ಯಾವ ಎಲ್ಲ ಸಂಘಟನೆಗಳು ನಮಗೆ ಬೆಂಬಲ ಘೋಷಿಸಿದೆ. ಎಲ್ಲರೂ 7ನೇ ತಾರೀಕು ಎಲ್ಲ ಬಂದು ಆ ಕಾರ್ಯಕ್ರಮನ ಯಶಸ್ವಿ ಮಾಡ್ತೀರಿ ಅಂತ ಹೇಳಿದ್ದಾರೆ. ಅದೇ ನಿಟ್ಟಿನಲ್ಲಿ ಅವತ್ತೊಂದಿನ ನಮ್ಮ ಹಿಂದೂ ಬಂಧುಗಳೆಲ್ಲ ತಮ್ಮ ತಮ್ಮ ವಹಿವಾಟನ್ನು ಎಲ್ಲ ಸ್ವಲ್ಪ ಬದಿಗಿಟ್ಟು ಅವತ್ತೊಂದಿನ ಯಾತ್ರೆಯಲ್ಲಿ ಪಾಲ್ಗೊಳ್ಬೇಕು ಅಂತ ವಿನಂತಿ ಮಾಡ್ಕೊತಾ ಇದ್ದೀರಿ. ಮಾಡಿದಾಗ ಎಲ್ಲರೂ ಒಗ್ಗಟ್ಟಾಗಿ ಕೈ ಜೋಡಿಸಿದ್ದಾರೆ. ಪ್ರತಿ ವರ್ಷ ಎಲ್ಲರೂ ಇವಾಗ ನಾವು ಹಿಂದೂಗಳಾದ್ಮೇಲೆ ಎಲ್ಲ ಒಂದಾಗಬೇಕು. ಹಿಂದೂ ನಾವೆಲ್ಲ ಒಂದು ಅನ್ನೋದು ಬರೀ ಮನೆ ಮಾತಾಗಬಾರ್ದು. ಅದನ್ನು ನಾವು ಆಚರಣೆ ಮಾಡಬೇಕು ಸರ್. ಏನು ಕಳೆದ ಸಲ ಎಲ್ಲರೂ ಎಲ್ಲ ಮಾತೆಯರು ಎಲ್ಲರೂ ಕೈ ಜೋಡಿಸ್ತಾರೆ. ನೆಕ್ಸ್ಟು ಅವರು ಕೂಡ ನಮ್ಮ ಮನೆಗೆ ಹೋಗಿ ಅವ್ರಿಗೆ ಭೇಟಿ ಮಾಡಿದಾಗ ಅವರು ತುಂಬ ಸಂತೋಷದಿಂದ ಹೇಳಿದರು, ಇಂಥ ಕಾರ್ಯಕ್ರಮಗಳು ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿ ನಡೀಬೇಕು. ಈ ಕಾರ್ಯಕ್ರಮಗಳಲ್ಲಿ ನಾವು ಯಾವುದೇ ರೀತಿ ಜಾತಿ ಹಾಗೂ ಪಕ್ಷನ ತರಬಾರ್ದು. ಇದೆಲ್ಲ ನಮ್ಮ ಹಿಂದೂಗಳ ಐಕ್ಯತೆ ಮಾಡ್ತಾ ಇರುವಂಥ ಯಾತ್ರೆ. ಇದಕ್ಕೆಲ್ಲ ನಾವು ಕೈ ಜೋಡಿಸಿರಿ ಅಂತ ಮಾತೆಯರು ಎಲ್ಲರೂ ಹೇಳಿ ಇಲ್ಲಿ ಬಂದಿರೋದಕ್ಕೆ ನಮಗೆ ತುಂಬ ಸಂತೋಷ ಆಗ್ತಿದೆ. ಆತ್ಮೀಯ ಸಮಸ್ತ ಶಿಡ್ಲಘಟ್ಟ ಹಿಂದೂ ಬಾಂಧವರೇ, ಮುಂದಿನ ತಿಂಗಳು 7ನೇ ತಾರೀಕು ಭಾನುವಾರ ಎಂದಿನಂತೆ ಪ್ರತಿ ವರ್ಷದಂತೆ ಶ್ರೀರಾಮ ಶೋಭಾಯಾತ್ರೆಯನ್ನು ಶ್ರೀರಾಮ ಶೋಭಾಯಾತ್ರೆ ಆಚರಣಾ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದು, ಈ ಯಾತ್ರೆಗೆ ಸಮಸ್ತ ಹಿಂದೂ ಬಂಧುಗಳು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲೂ ಬಂದು ರಾಮರ ಕೃಪೆಗೆ ಪಾತ್ರರಾಗಬೇಕು. ಈ ಶೋಭಾಯಾತ್ರೆ ಹೇಗೆ ನಾವು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇರ್ತೀರಿ ಅಂದರೆ ಮೂಲ ಉದ್ದೇಶ ಒಂದೇ ಆಗಿರುತ್ತೆ. ಈ ಶೋಭಾಯಾತ್ರೆ ಮಾಡೋ ಉದ್ದೇಶ ನಾವೆಲ್ಲ ಹಿಂದೂಗಳು ಒಂದಾಗಬೇಕು. ಜಾತಿನ ಮತ್ತು ಪಕ್ಷನ ಎಲ್ಲ ಮನೆಯಲ್ಲಿಟ್ಟು ನಾವೆಲ್ಲ ಹಿಂದೂಗಳು ಒಂದಾಗಿ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಸನಾತನ ಧರ್ಮದ ಶಕ್ತಿಯನ್ನು ಅನಾವರಣಗೊಳಿಸಬೇಕಾಗಿ ನಮ್ಮ ಸಮಸ್ತ ಹಿಂದೂ ಬಂಧುಗಳಿಗೆ ಈ ಮುಖಾಂತರ ಕರೆ ಕೊಡ್ತಾ ಇದೆ. ಶೋಭಾಯಾತ್ರೆ ನಮಗೆಲ್ಲ ತುಂಬ ಸಂತೋಷ ಕೊಡುತ್ತೆ. ಏಕೆಂದರೆ ರಾಮದೇವರು ನಮಗೆಲ್ಲ ಮೂಲ ದೇವರು. ರಾಮರ ಥರ ಇರಬೇಕು ಎಲ್ಲರೂ ಅನ್ನೋದೇ ಒಂದು ಉದ್ದೇಶ. ಅದಕ್ಕೆ ನಾವೆಲ್ಲ ಮಹಿಳೆಯರು ಸೇರಿ ಎಲ್ಲ ಸಂಘಟನೆಗಳು ಸೇರಿ ರಾಮನ ಶೋಭಾಯಾತ್ರೆಯನ್ನು ಯಶಸ್ವಿಯಾಗಿ ನಡೆಸ್ತೀವಿ. ನೀವು ಸಹ ಎಲ್ಲರೂ ಹಿಂದೂಗಳು ಬಂದು ಸಹಕಾರ ಕೊಡಬೇಕೆಂದು ಈ ಮೂಲಕ ಕೇಳ್ಕೊಳ್ತೇವೆ. ಸಮಸ್ತ ಹಿಂದೂ ಬಾಂಧವರಿಗೆ ಈ ಒಂದು ಶ್ರೀರಾಮ ಶೋಭಾಯಾತ್ರೆಗೆ ಆಹ್ವಾನ ನೀಡ್ತಾ, ಇದೊಂದು ಹಿಂದೂ ಕಾರ್ಯಕ್ರಮ ಆಗಿದ್ದು ಇದೊಂದು ರಾಮರ ಜಾತ್ರೆ ಅಂತ ನಾವು ಆಚರಣೆ ಮಾಡಬೇಕು.
ಇದು ನಮ್ಮ ಹಿಂದೂಗಳಲ್ಲಿ ಒಂದು ತಪ್ಪು ಕಲ್ಪನೆ ಇದೆ. ಇದು ಯಾವುದೋ ಒಂದು ಪಾರ್ಟಿ ಇದು ಅಂತ ಅಲ್ಲ. ಇದು ಯಾವುದು ಪಾರ್ಟಿ ಇಲ್ಲ, ಯಾವುದು ಜಾತಿ ಇಲ್ಲ, ಎಲ್ಲ ನಮ್ಮ ಹಿಂದೂ ಧರ್ಮದ ಕಾರ್ಯಕ್ರಮ ಅಂತ. ಇದು ಎಲ್ಲರೂ ಒಗ್ಗಟ್ಟಾಗಿ ಮಾಡ್ತಕ್ಕಂಥ ಇದೊಂದು ಜಾತ್ರೆ ಥರ ಮಾಡಬೇಕು. ಹಾಗಾಗಿ ಎಲ್ಲರೂ ಇದಕ್ಕೆ ಸಹಕರಿಸಿ ಈ ಸತಿ ತುಂಬ ಯಶಸ್ವಿಯಾಗಿ ನಡಿಬೇಕು ಅಂತ ಕೋರ್ಕೊಳ್ತೇನೆ. ಈ ಸಂದರ್ಭದಲ್ಲಿ ಟ್ರಸ್ಟ್ ಗೌರವಾಧ್ಯಕ್ಷ ಪ್ರಕಾಶ್, ಉಪಾಧ್ಯಕ್ಷ ಮಂಜುನಾಥ್, ಖಜಾಂಚಿ ರವಿಚಂದ್ರ, ಜಂಟಿ ಕಾರ್ಯದರ್ಶಿ ಭಾರತ, ಸಲಹಾ ಸಮಿತಿಯ ಅಧ್ಯಕ್ಷ ನಾಗೇಶ್, ಧರ್ಮದರ್ಶಿ ಸದಸ್ಯರು ಆದ ವೆಂಕೋಬರಾವ್, ಕಿರಣ್, ಅಶ್ವಥ್, ರಾಮಾಂಜನೇಯ, ಲಕ್ಷ್ಮೀಕಾಂತ್, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಅರಕೆರೆ ಮುನಿರಾಜು, ಜೀವನ ಬಚ್ಚಿ, ಹರೀಶ್ ಆಪಲ್, ವಕೀಲ ರವೀಂದ್ರನಾಥ್ ಸೇರಿ ಹಲವರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಶಿಡ್ಲಘಟ್ಟ, ಐಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.